ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ಹಾಗೆ ಬಿಗಿನರ್ಸು ಸಹ ತುಂಬ ಈಸಿಯಾಗಿ ಹಾಕೋಂಥದ್ದು. ನಾನಿಲ್ಲಿ ದಾರಕ್ಕೆ ಬೀಡ್ಸ್ನ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆರ್ಚಿಗೆಲ್ಲ ಹಾಕ್ತೀವಲ್ಲ, ಅಷ್ಟು ಚಿಕ್ಕ ಸೈಜ್ ಬೇಡ, ಸ್ವಲ್ಪ ಬಿಗ್ ಸೈಜ್ನಲ್ಲಿ ಬೀಡ್ಸ್ನ ತೊಗೊಂಡ್ಬಿಟ್ಟು ಸೂಜಿಯಿಂದ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 6 ದಾರಕ್ಕೆ. ಇವಾಗ ಬಟ್ಟೆಗೆ 2 ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು 1 2 3 4 5 5 ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ಕುಚ್ಚು ಬರೋದಕ್ಕೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ, ಸ್ವಲ್ಪ ವಿಡಿಯೋ ಹಿಂದುಗಡೆ ಹೋಗ್ಬಿಟ್ಟಿದೆ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಟೋಟಲಾಗಿ ಈ 5 ಚೈನ್ ಹಾಕಿರೋದನ್ನ 5 ಚೈನ್ ಹಾಕಿ ಲಾಕ್ ಮಾಡಿರೋದನ್ನು ಸೇರಿಸ್ಕೊಂಡ್ರೆ 6 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಇನ್ನೂ ಸ್ವಲ್ಪ ಗ್ಯಾಪ್ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೋದು. ನೋಡಿ 5 ಚೈನು, ಇವಾಗ ಒಂದು ಲಾಕ್, ಅದ್ರ ಪಕ್ಕ 2, ಟೋಟಲಾಗಿ ಅದನ್ನು ಸೇರಿಸ್ಕೊಂಡ್ರೆ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. 6 ಹಾಕ್ಬೋದು, 8 ಸಹ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಆರ್ಚಿಗೂ ಮತ್ತು ಕುಚ್ಚಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ನಾನು ಈ ಥರ ಹಾಕಿದ್ದೀನಿ ನೋಡಿ. 6 1 2 3 4 5 6 5 ಚೈನ್ ಹಾಕಿರೋದನ್ನ ಲಾಕನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಇವಾಗ ಹಾಕಿದ ಮೇಲೆ 1 2 3 ಅಥವಾ 4 ಚೈನ್ಗಳನ್ನ ಹಾಕ್ಬೋದು. ಇಲ್ಲಿ ನೀವು 3 ಹಾಕಿದ್ರೂ ನಡೆಯುತ್ತೆ, ಪರವಾಗಿಲ್ಲ, 4 ಹಾಕಿದ್ರೂ ನಡೆಯುತ್ತೆ. ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ರಿಂಗ್ ಬೀಡ್ ತೊಗೊಳ್ತಾ ಇದ್ದೀನಿ. ಸಾರಿ, ರಿಂಗ್ ಬೀಡಲ್ಲ, ಸರ್ಕಲ್ ಬೀಡ್ ತೊಗೊಳ್ತಾ ಇದ್ದೀನಿ. ಪ್ಲೇನ್ ಆದರೂ ತೊಗೋಬೋದು, ಕಟಿಂಗ್ನಲ್ಲಿ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದು ತೊಗೋಬೋದು. 4 ಚೈನ್ ಹಾಕಿ ಲಾಕ್ ಹಾಕ್ಬಿಟ್ಟು ಒಂದು ಬೀಡ್ ಹಾಕಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ತಿರ್ಗಿಸ್ಕೊಂಡ್ಬಿಟ್ಟು 1 2 3 4 5 ಈ ಬೀಡ್ ಸುತ್ತ ಎಷ್ಟು ಬರುತ್ತೆ ನೋಡಿಕೊಂಡು, ನೀವು ಯಾವ ಬೀಡ್ಸ್ ತೊಗೊಂಡಿರ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗಿಲ್ಲಿ 5 ಚೈನ್ ಬೇಕಾಯಿತು. ಅಲ್ಲಿ ಲಾಕ್ ಮಾಡಿದ್ವಲ್ಲ, 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಈ 5 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು 1 2 3 4 ಚೈನ್ ಹಾಕಿರೋ ಕಡೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ವಲ್ಲ, ಅದು ಫಸ್ಟ್ನೇದಕ್ಕೆ ಈ 4 ಚೈನ್ ಹಾಕಿಬಿಟ್ಟು ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಎಲ್ಲ ದಾರಗಳು ಬರೋ ಥರ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರ್ಸ್ಕೋಬೇಕು. ಇವೆರಡನ್ನ ಲೆಕ್ಕಕ್ಕೆ ತೊಗೋಬೇಡಿ. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನೋ ಅದ್ರ ಮೇಲೆ ಇದು ಮಾಡಿಕೊಂಡ್ರೆ ಸಾಕು. ಆಮೇಲೆ ಅದನ್ನು ಹೇಳ್ತೀನಿ ಏನಕ್ಕೆ ಅಂತ. ಅದೆರಡನ್ನೂ ಇದು ಬೇಡ, ಆಮೇಲೆ ನೋಡೋಣಂತೆ. ಇವಾಗ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊತೀನಿ ನಾನು. ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊಂಡ್ಬಿಟ್ಟು ಬೀಡ್ ಬಂದಮೇಲೆ ಈ ಥರ ಇಟ್ಕೊಂಡ್ಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಈ 5 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಹಾಕ್ಬಿಟ್ಟು ಬೀಡನ್ನ ಮುಂದೆ ಮಾಡಿ ಮತ್ತೆ 2ರಿಂದ ಲೂಪಿಂದ ಹೊರಗಡೆ ಬಂದು ಮತ್ತೆ 2 ಲೂಪಿಂದ ಹೊರಗಡೆ ಬರಬೇಕು. ಇಲ್ಲಿ ಟ್ರಿಬಲ್ ಕ್ರೋಶೆ ಆಯಿತು. ಮತ್ತೆ 1 2 3 ಚೈನ್ ಹಾಕಿಬಿಟ್ಟು ಬೀಡ್ ಹಿಂದ್ಗಡೆ ನೋಡಿ, ಇಲ್ಲಿ ಖಾಲಿ ಜಾಗ ಇದೆಯಲ್ಲ, ಈ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಮಾಡಬೇಕು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ನೋಡಿಕೊಂಡ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ಇವಾಗ ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಸ್ಲೈಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡ್ಬಿಟ್ಟು ನೋಡಿ, ಬೀಡ್ ಮುಂದ್ಗಡೆ ಹೋಗ್ಬಿಡುತ್ತೆ. ಸ್ವಲ್ಪ ಕೈನಲ್ಲಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗಿ ಏನು 5 ಚೈನ್ ಹಾಕಿದ್ವಲ್ಲ ಅದರೊಳಗಡೆ 2 ಲೂಪಿಂದ ಹೊರಗೆ ಬಂದು ಬೀಡನ್ನ ಮುಂದ್ಗಡೆ ದೂಡ್ಬಿಟ್ಟು ಮತ್ತೆ 2 ಲೂಪಿಂದ ಹೊರಗಡೆ ಬರಬೇಕು. ಇವಾಗ ಸೂಜಿ ಮೇಲೆ ನಾವು 3 ಸರಿ ದಾರ ತೊಗೊಂಡಿರ್ತೀವಲ್ಲ, ಹಂಗಾಗಿ ಟ್ರಿಬಲ್ ಕ್ರೋಶೆ ಆಗುತ್ತೆ. 3 ಚೈನ್ ಹಾಕಬೇಕು, ಬೀಡ್ ಬ್ಯಾಕ್ ಸೈಡ್ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಮಾಡಬೇಕು. ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಇಲ್ಲಿ ನೀವು ಕಂಬನೂ ಹಾಕ್ಬೋದು, ಅಂದರೆ ಡಬಲ್ ಕ್ರೋಶೆಟ್ನೂ ಹಾಕ್ಬೋದು. ಟ್ರಿಬಲ್ ಕ್ರೋಶೆಟ್ ಹಾಕೋದ್ರಿಂದ ಸ್ವಲ್ಪ ಆರ್ಚು ದೊಡ್ಡದಾಗಿ ಕಾಣುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. 2ರಿಂದ 1 ಬೀಡನ್ನ ಸ್ವಲ್ಪ ಮುಂದ್ಗಡೆ ದೂಡ್ಕೊಂಡು ಮತ್ತೆ 2ರಿಂದ 1 ಲೂಪಿಂದ ಮತ್ತೆ 2 ಲೂಪಿಂದ 1. ಅದಾದ ನಂತರ 3 ಚೈನ್ ಹಾಕಬೇಕು. ಚೈನ್ ಹಾಕಿಬಿಟ್ಟು ಪಿಕ್ಔಟ್ ಮಾಡಬೇಕು. ಇದೇ ಥರ ನಿಮಗೆ ಇಲ್ಲಿ ಟೋಟಲಾಗಿ 7ರಿಂದ 8 ಬೀಡ್ಸ್ಗಳು ಬರುತ್ತೆ. 7 ಆದರೂ ಹಾಕ್ಬೋದು, 8 ಆದರೂ ಬೀಡ್ಸ್ ಹಾಕ್ಬೋದು. ನೀವೇನು ಮೇನ್ ಕೆಳಗಡೆ ಇಲ್ಲಿ ಬೀಡ್ಸ್ ತೊಗೊಂಡಿರ್ತೀರಲ್ಲ ಬೇಸ್ ಲೈನು,
ಆ ಡ್ರಮ್ ಬೀಡ್ ತೊಗೊಂಡ್ರೆ ಒಂದು 8 ಅಥವಾ 9 ಮೇಲೆ ಬರ್ಬೋದು. ಆ ಥರ ಬೇಕು ಅಂದರೆ ಬೀಡ್ಸ್ ಚೇಂಜ್ ಮಾಡಿಕೊಂಡ್ರೆ ನಾನು ಹೇಳ್ತಾ ಇರೋದು. ಮತ್ತು ಬೀಡ್ಸು ಸ್ವಲ್ಪ ದೊಡ್ಡದು ತೊಗೊಂಡ್ರು ಇವಾಗ 6 ಚೈನ್ ಹಾಕ್ತೀರಾ, ಹಂಗಾಗಿ ಅಲ್ಲೂ ಸಹ 9 ಬೀಡ್ಸ್ ಬರುತ್ತೆ ಈ ಥರ. ನನಗಿಲ್ಲಿ ಸರ್ಕಲ್ ಬೀಡ್ ತೊಗೊಂಡಿದ್ದೀನಲ್ಲ, ಇಲ್ಲಿ ನನಗೆ 8 ಬೀಡ್ಸು ಮತ್ತು 8 ಪಿಕಾಟ್ಸ್ ಬಂದಿದೆ. ಮತ್ತು 3 ಚೈನ್ ಹಾಕಬೇಕು. ಮತ್ತು ಬೀಡ್ ಬ್ಯಾಕ್ ಸೈಡ್ ಹೋಗಿ ದಾರ ತಂದುಬಿಟ್ಟು ಒಂಥರ ನ್ಯೂ ಡಿಸೈನು ತುಂಬ ಚೆನ್ನಾಗಿದೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಫಿನಿಶಿಂಗ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನೀವು ಲಾಸ್ಟಿಗೆ ನೋಡ್ಬೋದು. ಈ ಕಲರ್ ಕಾಂಬಿನೇಷನ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಮತ್ತು ಬೀಡ್ಸ್ ಬಂದು ನೀವಿಲ್ಲಿ ಆರ್ಚ್ಗೆಲ್ಲ ಹಾಕ್ತೀವಲ್ಲ, ಸ್ಮಾಲ್ ಸೈಜ್ ಅದು ತೊಗೋಬೇಡಿ, ಸ್ವಲ್ಪ ಬಿಗ್ ಸೈಜ್ ತೊಗೊಳ್ಳಿ. ನೋಡಿ ಈ ಥರ ಬಿಗ್ ಸೈಜ್ ತೊಗೋಬೇಕು. ಇದು ಫುಲ್ಲು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ 1 2 3 4 5 6 7 8 ಬೀಡ್ ಆದಮೇಲೆ ನೋಡಿ ಇಲ್ಲಿ ನಾವು ಒಂದು 4 ಚೈನ್ 2 ಇದ್ವಲ್ಲ, ಈ 4 ಚೈನ್ಗಳನ್ನ ನಾವಿಲ್ಲಿ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಆರ್ಚು ನೀಟ್ ಫಿನಿಶಿಂಗ್ ಕಾಣಲ್ಲ. ಹಾಗಾಗಿ 8 ಬೀಡ್ಸ್ ಆದಮೇಲೆ 8 ಪಿಕಾಟ್ಸ್ ಆದಮೇಲೆ ಇವಾಗ ಈ 4 ಚೈನ್ 2 ಏನಿದೆಯಲ್ಲ ಅದನ್ನು ಯಾವ ಥರ ಹಾಕಬೇಕಂತ ನಾನು ತೋರಿಸ್ತೀನಿ. 2 ಸರಿ ಸೂಜಿ ಮೇಲೆ ದಾರ ತೊಗೊಂಡು ಆ 5 ಚೈನ್ ಒಳಗಡೆನೆ ಹೋಗ್ಬಿಟ್ಟು ದಾರ ತಂದು 2ರಿಂದ 1 2ರಿಂದ 1 2ರಿಂದ 1 ಹಾಕ್ತೀವಲ್ಲ, ಒಂದು 4 ಚೈನ್ ಅಂತ ಲೆಕ್ಕ. ಇವಾಗ ನೆಕ್ಸ್ಟ್ ಇನ್ನೊಂದು 4 ಚೈನ್ ಬೇಕಲ್ಲ, ಇಲ್ಲಿ ನೋಡಿ ಬೀಡ್ ಪಕ್ಕ ಜಾಗ ಇದೆಯಲ್ಲ, ಈ ಜಾಗದೊಳಗಡೆಗೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕಬೇಕು. ಅಲ್ಲಿಗೆ ಈ ಕಡೆ 4 ಚೈನ್ ಯಾವ ಥರ 2 ಇದ್ವಲ್ಲ ಅದೇ ಥರ ಈ ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು ಇಲ್ಲಿ 2 4 ಚೈನ್ ಥರ ಕಂಪ್ಲೀಟ್ ಮಾಡಿದರೆ ಆರ್ಚ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀಟ್ ಫಿನಿಶಿಂಗ್ ಬರುತ್ತೆ. ಇದಾದ ನಂತರ ಮತ್ತೆ ಇಲ್ಲಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಅಂದರೆ ಫಸ್ಟಿಗೆ ಆರ್ಚ್ ಲಾಕ್ ಮಾಡಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಅದಾದ ನಂತರ 5 ಟೋಟಲಾಗಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ನೀವಿಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಇನ್ನೂ ಹೆಚ್ಚು ಬೇಕು ಅಂದ್ರೂ ಮಾಡ್ಕೋಬೋದು, ಕಮ್ಮಿ ಬೇಕಾದರೂ ಮಾಡ್ಕೋಬೋದು. ಅಥವಾ ಒಂದು 6 ಸಿಂಗಲ್ ಕ್ರೋಶೆಟ್ ಹಾಕಿ 2 5 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಂಡು, ಅಂದರೆ 5 ಚೈನ್ 1 ಲಾಕ್ 5 ಚೈನ್ 1 ಲಾಕ್ ಮಾಡೋದ್ರಿಂದ ಒಂದು ಆರ್ಚ್ ಪಕ್ಕ 2 ಕುಚ್ಚು ಬರುತ್ತೆ. ಆ ಥರನೂ ಮಾಡ್ಕೋಬೋದು. ಇದರಲ್ಲೇ ವೇರಿಯೇಷನ್ ತುಂಬ ಚೇಂಜಸ್ ಆಗಿ ಮಾಡ್ಕೋಬೋದು. ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿಬಿಟ್ಟು ನೋಡಿ ಲಾಕ್ ಮಾಡ್ತೀನಲ್ಲ, ಮತ್ತೆ ಅದ್ರ ಪಕ್ಕ ನೀವು ಇನ್ನೂ ಕುಚ್ಚು ಜಾಸ್ತಿ ಬೇಕು ಅಂದರೆ ಮತ್ತೆ ಇಲ್ಲಿ ನೀವು ಇನ್ನು ಮತ್ತೆ ಒಂದು 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡು ಅದಾದ ನಂತರ ಮತ್ತೆ ಈ ಥರನೇ 6 ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಈ ಥರನೂ ಮಾಡ್ಬೋದು. ಇವಾಗ ಕಂಪ್ಲೀಟ್ ಆಯಿತು. ಇವಾಗ ಮತ್ತೆ 4 ಚೈನ್ ಹಾಕ್ತಿದ್ದೀನಿ. ನೋಡಿ ಇಲ್ಲಿ 4 ಚೈನ್ ಹಾಕಿದ್ದೀನಲ್ಲ, ಇದನ್ನು ನೀವು 3 ಚೈನ್ ಆದರೂ ಹಾಕ್ಕೋಬೋದು. ಅಂದರೆ ನೀವು ಮಾಮೂಲಿ ಡಬಲ್ ಕ್ರೋಶೆಟ್ ಹಾಕುವಾಗ 3 ಚೈನ್ ಹಾಕಿ ಈ ಥರ ಇದು ಮಾಡುವಾಗ ಏನಂದರೆ ಟ್ರಿಬಲ್ ಕ್ರೋಶೆ ಹಾಕುವಾಗ ಆದಷ್ಟು ಒಂಚೂರು 4 ಚೈನ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಆರ್ಚು ಸೈಜು ದೊಡ್ಡದಾಗಿ ಬರುತ್ತೆ. ಬೀಡ್ ಲಾಕ್ ಆದಮೇಲೆ ಮತ್ತೆ ಇವಾಗ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಆ ಬೀಡ್ ಲಾಕಕ್ಕೆ ಮುಂಚೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು 4 ಚೈನ್ ಇರೋ ಕಡೆ 4 ಚೈನು ಮತ್ತು ಲಾಕ್ ಮಾಡಿದ್ಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 5 ಚೈನ್ ಒಳಗಡೆ ಗ್ಯಾಪ್ನಲ್ಲಿ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಮತ್ತು ಬೀಡನ್ನ ಮುಂದ್ಗಡೆ ದುಡ್ಕೊಂಡು ಮತ್ತೆ 2ರಿಂದ 1 ಇನ್ನೆರಡು ಲೂಪ್ ಇರುತ್ತೆ, ಅದರಿಂದನೂ 2ರಿಂದ 1 ಬರಬೇಕು. ಟ್ರಿಬಲ್ ಕ್ರೋಶೆ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡಬೇಕು. ನಾನು ಫಸ್ಟ್ನೇ ಆರ್ಚು ಫುಲ್ಲು ಡೀಟೇಲಾಗಿ ನೀಟಾಗಿ ಹೇಳಿದ್ದೀನಿ. ಅದನ್ನೇ ನೀವು ಫಾಲೋ ಮಾಡಿಕೊಂಡು ನೆಕ್ಸ್ಟ್ ಏನು ನೀವು ಹಾಕ್ತಿದ್ದೀನಲ್ಲ ನಾನು ಇದನ್ನು ಗಮನ ಕೊಟ್ಟು ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡ್ಬಿಟ್ರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಪಿಕಾಟ್ಸ್ ಹಾಕಬೇಕು. ಪಿಕಾಟ್ಗೆ 3 ಚೈನ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಬೀಡ್ ಬ್ಯಾಕ್ ಸೈಡ್ ಹೋಗಿ ದಾರ ತಂದುಬಿಟ್ಟು ಲಾಕ್ ನೋಡಿ ಈ ಥರನೇ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಸಹ 8 ಬೀಡ್ಸ್ಗಳು ಬರುತ್ತೆ, 8 ಪಿಕಾಟ್ಸ್ ಬರುತ್ತೆ. ನೋಡಿ ಬೀಡ್ಸ್ ಈ ಥರ ಮುಂದ್ಗಡೆ ದೂಡೋದ್ರಿಂದ ನೀಟಾಗಿ ಬಂದು ಕೂರುತ್ತೆ. ಆಮೇಲೆ ಸ್ಟಿಫಾಗಿರುತ್ತೆ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವೇನಾದರೂ ನಾನು ಹೇಳಿದ್ನಲ್ಲ ಕಂಬ ಹಾಕಿ ಅಂದರೆ ಡಬಲ್ ಕ್ರೋಶೆಟ್ ಹಾಕಿ ಹಾಕೋದಾದರೆ ಈ ಬೀಡ್ಸ್ಗಳನ್ನ ಸ್ವಲ್ಪ ಚಿಕ್ಕದು ತೊಗೊಂಡ್ರು ನಡೆಯುತ್ತೆ. ಆ ಥರನೂ ಮಾಡ್ಬೋದು. ಇವಾಗ ನೋಡಿ ಲಾಸ್ಟಿಗೆ ಏನು 4 ಚೈನ್ ಬರಿದ್ವಲ್ಲ ಆ 4 ಚೈನ್ ಬರಬೇಕು ಅಂತೇಳಿ ಮತ್ತೆ ನಾನು ಇವಾಗ 5 ಚೈನ್ ಇರೋ ಕಡೆಗೆ ಒಂದು ಸಿಂಪಲ್ಲಾಗಿ ಒಂದು ಟ್ರಿಬಲ್ ಕ್ರೋಶೆ ಹಾಕಿದೆ. ಇವಾಗ ಸೂಜಿ ಮೇಲೆ 2 ಸರಿ ಮತ್ತೆ ದಾರ ತೊಗೊಂಡು ಈ ಚೈನ್ ನೋಡಿ ಇಲ್ಲಿ ಬೀಡ್ ಪಕ್ಕ ಜಾಗ ಇರುತ್ತಲ್ಲ ಅಲ್ಲಿಗೆ 2ರಿಂದ 1 2ರಿಂದ 1 2ರಿಂದ 1
ಲಾಕ್ ಆಯ್ತಲ್ಲ. ಈಗ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದರೆ ಆ ಕಡೆ 4 ಚೈನ್ ಯಾವ ಥರ ಬಂದಿತ್ತು ಅದೇ ಥರ ಈ ಕಡೆಗೂ 4 ಚೈನು ಫಾರ್ಮ್ ಆಗುತ್ತೆ. ಅಲ್ಲಿ ಕರೆಕ್ಟಾಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಇಲ್ಲಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಮತ್ತೆ ನಾನು ಹಾಕಿಬಿಟ್ಟು 5 ಚೈನ್ ಹಾಕಿ ಮತ್ತೆ 6 ಸಿಂಗಲ್ ಕ್ರೋಶೆಟ್ ಹಾಕಿ ಇದೇ ಥರನೇ ಬೀಡ್ಸ್ನೆಲ್ಲ ಹಾಕಿಬಿಟ್ಟು ನೀವು ಸ್ಯಾರಿಗೆ ಕಂಪ್ಲೀಟಾಗಿ ಹಾಕ್ಕೊಡ್ಬೋದು. ಇದಕ್ಕೆ ಚಾರ್ಜ್ ಬಂದು ನೀವೊಂದು 450ಇಂದ 350ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆರ್ಚು, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಇಲ್ಲಿ ಏನು 5 ಚೈನ್ ಇದೆಯಲ್ಲ ಅಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡಿದೆ. ಈ ಥರನೇ ನಾನು ಹೇಳಿದಿರೋ ಥರನೇ ನೀವು ಮಾಡಿದರೆ ನೀಟ್ ಫಿನಿಶಿಂಗ್ ಬರುತ್ತೆ. ಆರ್ಚ್ ನೋಡಿ ಸ್ವಲ್ಪ ದೊಡ್ಡದಿದೆ. ಇದಕ್ಕೆ ನಾನು 137ಇಂದ 147 ದಾರದವರೆಗೂ ನಾನು ಕುಚ್ಚು ಕಟ್ಕೊಂಡು ತೋರಿಸ್ತೀನಿ. ಯಾವಾಗ್ಲೂ ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ನಾನು ಇಷ್ಟೇ ಹಾಕಿ ತೋರಿಸಿರೋದು. ಒಂದು 3ರಿಂದ 4 ಹಾಕಿದಾಗ ತುಂಬ ಲೆಂತಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗೆ ಹಾಕ್ದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಪರ್ಸ್ನಲ್ ಆಗಿ ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೀವು 2 ಆರ್ಚಿಂದ ಒಂದು ಮಾಡ್ಕೋಬೋದು. ಈ ಸಿಂಗಲ್ ಕ್ರೋಶೆಟ್ ಬೇಡ ಅಂದರೆ ಅದ್ರ ಪಕ್ಕದಲ್ಲೇ ನೀವು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಕುಚ್ಚು ಕಟ್ಕೊಳಕ್ಕೆ ಮಾಡ್ಬೋದು. ನೋಡಿ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಕುಚ್ಚಿಗೂ ಆರ್ಚಿಗೂ ಗ್ಯಾಪ್ ಇರೋದ್ರಿಂದ ತುಂಬ ಲುಕ್ಕಾಗಿ ಕಾಣುತ್ತೆ. ಹತ್ರ ಹಾಕಿಬಿಟ್ರೆ ಕುಚ್ಚು ಅಷ್ಟೊಂದು ಇದು ಕಾಣಲ್ಲ ಅಂತ ಹೇಳ್ಬಿಟ್ಟು ಹೈಲೈಟ್ ಆಗಲ್ಲ ಆರ್ಚ್ ಅಂದೇಳಿ ನಾನು ಸಿಂಗಲ್ ಕ್ರೋಶೆಟ್ ಹಾಕಿ ಸ್ವಲ್ಪ ದೂರದಲ್ಲಿ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. 8 ಕರೆಕ್ಟಾಗಿ ಬೀಡ್ಸ್ಗಳನ್ನ ಹಾಕ್ಕೊಂಡು ನೀವು ಹೋಗಬೇಕು. ಈ ಥರನೇ ಮಾಡ್ಕೊಂಡು ಹೋದರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.